ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಕೊಟ್ಟ ಮಾತಿನಂತೆ ರೈತರಿಗೆ ಭೂಮಿ ಹಿಂದಿರುಗಿಸಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ರೈತರ ಮುಖದಲ್ಲಿ ಸಂತಸ, ಶಾಸಕರಿಗೆ ಧನ್ಯವಾದ. ಚೇಳೂರು ತಾಲೂಕಿನ ನಾರೆಮದ್ದೇಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ಯಾದಿವಾಂಡ್ಲಪಲ್ಲಿ ಗ್ರಾಮದ ವೆಂಕಟಪ್ಪ ಅನ್ನೋರ ಅರಿಗೆವಾರಿಗುಟ್ಟ ಸರ್ವೆ ನಂಬರ್ 116ರ 2.30 ಎಕರೆಯನ್ನು ಮತ್ತು ವೆಂಕಟರಮಣಮ್ಮ ಅನ್ನೋರ ಸರ್ವೆ ನಂಬರ್ 116ರಲ್ಲಿ 4 ಎಕರೆ ಹಾಗೂ ದಿಗವಗೊಲ್ಲಪಲ್ಲಿ ಗ್ರಾಮದ ಸರ್ವೆ ನಂಬರ್ 29ರಲ್ಲಿ 22.10 ಎಕರೆ ಜಮೀನನ್ನು ನಕಲಿ ದಾಖಲೆ ಸೃಷ್ಟಿಸಿ ಬೆಂಗಳೂರು ಮತ್ತು ದೊಡ್ಡಬಳ್ಳಾಪುರ ವ್ಯಕ್ತಿಗಳಿಗೆ ನಕಲಿ ಕ್ರಯ ಮಾಡಿಕೊಟ್ಟಿದ್ರು. ಸ್ವಂತ ಸ್ವಾಧೀನಾನುಭವದಲ್ಲಿರುವ ಜಮೀನಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅಕ್ರಮ ಮಾಡಿರುವ ಆರೋಪಿಗಳನ್ನು ಬಂಧಿಸಬೇಕು ಮತ್ತು ನಕಲಿ ಕ್ರಯ ಪತ್ರವನ್ನು ರದ್ದುಗೊಳಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಒತ್ತಾಯಿಸಿ ನಾರೆಮದ್ದೇಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ಬಾಗೇಪಲ್ಲಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮಾಡಿದರು. ಪ್ರತಿಭಟನಾ ಸ್ಥಳಕ್ಕೆ ಬಾಗೇಪಲ್ಲಿ ತಹಶೀಲ್ದಾರ್ ಮನೀಷಾ ಎನ್ ಮಹೇಶ್ ಪತ್ರಿ ಮತ್ತು ಚೇಳೂರು ತಹಶೀಲ್ದಾರ್ ಬಿಕೆ ಶ್ವೇತಾ ಅವರ ಜೊತೆ ತೆರಳಿ ನನಗೆ ಸ್ವಲ್ಪ ಕಾಲಾವಕಾಶ ನೀಡಿದ್ರೆ ಅನ್ಯಾಯ ಆಗಿರುವ ರೈತರಿಗೆ ಜಮೀನನ್ನು ಹಿಂದಿರುಗಿಸಿ న్యాయ దొరికిసికొడోదాಗಿ శాసక సుబ్బారెడ్డి భరోసా నీడిದರು. ఎకరాల జమీను మాది వేరే వాళ్ళు ఫోర్జరీ చేస్తున్నారు. మాకు తెలియకుండా చంద్రశేఖర్ రెడ్డి అన్న దారాతో మాకు జమీన్ అయింది. ఎమ్మెల్యే సుబ్బారెడ్డి అన్న దారాతో వాడికి ఎప్పుడు జీవితాంతం రుణపడి ఏం చెప్తావు? జమీన్ మీ జమీన్ నీకే జమీన్ సార్ నాకు ఎట్లా మేము కొంచెం గట్టిగా మాట్లాడు. ಕೊಟ್ಟ ಮಾತಿನಂತೆ ರೈತರ ಗ್ರಾಮಕ್ಕೆ ತೆರಳಿ ಕ್ರಯ ರದ್ದುಗೊಳಿಸಿದ ಆದೇಶ ಪತ್ರಗಳನ್ನು ರೈತರಿಗೆ ನೀಡಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಮೋಸ ಹೋಗಿದ್ದ ಬಡ ರೈತರಿಗೆ ಜಮೀನನ್ನು ಮರಳಿಸುವುದಾಗಿ ಮಾತು ಕೊಟ್ಟಿದ್ದೆ. ಆ ಮಾತಿನಂತೆ ಸುದೀರ್ಘವಾಗಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಕೇವಲ 20 ದಿನಗಳಲ್ಲಿ ನಕಲಿ ಕ್ರಯ ಮಾಡಿರುವವರಿಂದಲೇ ಕ್ರಯವನ್ನು ರದ್ದು ಮಾಡಿಸಿದ್ದೇನೆ ಎಂದರು. ಏನು ಪ್ರಾಬ್ಲಮ್ ಅಂತ ಕೇಳಿದೆ. ಈ ಬಯಪ್ಪ ಅನ್ನೋರು ಇವರೆಲ್ಲರೂ ಪಾಪ ವೆಂಕಟರಮಣಮ್ಮ ಇವರೆಲ್ಲರೂ ಸೇರಿ ಅನಾಯಿಂಗ್ ನಮ್ಮ ಆಸ್ತಿ ಬೇರೆಯವರು ಆಧಾರ್ ಕಾರ್ಡ್ ನಕಲಿ ಆಧಾರ್ ಕಾರ್ಡ್ ಹಾಕಿ ನಮ್ಮ ಜಮೀನನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಇದು ಬಿಟ್ಟರೆ ಗತಿ ಇಲ್ಲ. ದಯವಿಟ್ಟು ಇದು ನೀವು ಏನಾದರೂ ಮಾಡಿ ನಮ್ಗೆ ಕೊಡಿಸ್ಬೇಕು ಅಂತ ಮನವಿ ಮಾಡಿದ್ರು. ಅವತ್ತು ಇವರೆಲ್ಲರ ಮುಖಂಡರ ಜೊತೆ ತಹಸೀಲ್ದಾರ್ನ ಕರೆದು ಇನ್ಸ್ಪೆಕ್ಟರ್ನ ಕರೆದು ಏನು ಮಾಡ್ತಿರೋ ಪಾಪ ಇವ್ರು ಬಡವ್ರದ್ದು ಆಸ್ತಿ ಅವ್ರಿಗೆ ದಕ್ಕಬೇಕು ಅಂದೆ. ಯಾಕಂದರೆ ಇಂಥವ್ರ ಪಾಪ ಈ ಕೋರ್ಟಿಗೆ ತಿರುಗಾಡಿ ಮಾಡಿಸ್ಕೊಳ್ಳೋ ಶಕ್ತಿ ಇಲ್ಲ ಪಾಪ. ಇಂಥವ್ರಿಗೆ ನಮ್ಮ ಚಂದ್ರಶೇಖರ್ ರೆಡ್ಡಿ ಮತ್ತು ಇವರೆಲ್ಲರ ಸಹಕಾರದಿಂದ ಇವತ್ತು ಪಾಪ ಏನು ಇವ್ರು ಜಮೀನು ರಿಜಿಸ್ಟರ್ ಮಾಡ್ಕೊಂಡಿದ್ರು, ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ರು ಅವರೇ ಬಂದು ಕ್ಯಾನ್ಸಲ್ ಮಾಡಿ ವಾಪಸ್ ಮಾಡಿಕೊಟ್ಟಿದ್ದಾರೆ. ಆದರೆ ಇದು ವಾಪಸ್ ಬಂದಿದೆ. ಆದರೆ ಇಂಥ ದಂಧಕೋರನ್ನು ಮಟ್ಟ ಹಾಕಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಮತ್ತು ಕಂದಾಯ ಇಲಾಖೆ ಹೇಳಿದ್ದೀನಿ, ಇನ್ಮೇಲೆ ಇಂಥವೇನೋ ನಡೆದ್ರೆ ನಿಮ್ಮ ಮೇಲೆ ನಿರ್ದಾಕ್ಷಿಣ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದೀನಿ. ಇನ್ಮುಂದೆ ಈ ರೀತಿಯ ಅಕ್ರಮ ದಂಧೆಕೋರರನ್ನು ಮಟ್ಟ ಹಾಕುವಂತೆ ಪೊಲೀಸ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ವಕೀಲ ಕೆಸಿ ಚಂದ್ರಶೇಖರ್ ರೆಡ್ಡಿ ಮಾತನಾಡಿ, ಈ ಮೋಸದಲ್ಲಿ ಶಾಮೀಲಾಗಿರುವವರ ವಿರುದ್ಧ ಬಾಗೇಪಲ್ಲಿ ಪೊಲೀಸ್ ಠಾಣೆ ಮತ್ತು ಗುಡಿಬಂಡೆ ಪೊಲೀಸ್ ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿ ತಿಂಗಳುಗಳೇ ಕಳೆದರೂ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲರಾಗಿದ್ದರು. ಕೊನೆಗೆ ನಾವೇ ರೈತರ ಸಹಕಾರದಿಂದ ಕೆಲವು ಆರೋಪಿಗಳನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದೇವೆ. ಇನ್ನು ಕೆಲವು ಆರೋಪಿಗಳನ್ನು ಬಂಧಿಸಬೇಕಾಗಿದೆ ಅಂತ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜಮೀನನ್ನು ಕ್ರಯ ಮಾಡಿರೋದು ನೋಡಿದ್ರೆ ದಂಧೆಕೋರರು ವಿದ್ಯಾವಂತ ಹಾಗೂ ಬುದ್ಧಿವಂತರ ಜಮೀನುಗಳಿಗೆ ಕೈ ಹಾಕಿಲ್ಲ, ಬದಲಾಗಿ ಅಮಾಯಕರು ಮತ್ತು ಅವಿದ್ಯಾವಂತರನ್ನ ಟಾರ್ಗೆಟ್ ಮಾಡಿ ಜಮೀನುಗಳನ್ನು ಅಕ್ರಮವಾಗಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ ಅಂತ ವಕೀಲ ಕೆಸಿ ಚಂದ್ರಶೇಖರ್ ರೆಡ್ಡಿ ತಿಳಿಸಿದರು. A1 ಸಿ.ಕೆ. ಗೋಪಿ ಅನ್ನೋನು ಪರ್ಚೇಸ್ ಮಾಡಿರ್ತಾನೆ. ಅವ್ನು ಮಾರಿರೋದು ಇವ್ರ ವಯಸ್ಸು ಸುಮಾರು 80 ವರ್ಷ ಚಿಲ್ಲರೆ ಆಗಿದೆ. ಅವ್ರ ಪಾಪ ಅವ್ನು ಮಾರಿರೋನು 40-50 ವರ್ಷ ಆಗಿದೆ. ಅಂಜನಪ್ಪ ಅಂತ ಅವನ ಹೆಂಡತಿ ಸೇರಿ ಇವ್ರ ಹೆಂಡತಿ ಹೆಸರುಗಳನ್ನು ನಕಲಿ ಮಾಡಿ ಇವ್ರ ಜಮೀನು ಮಾರಿರ್ತಾರೆ. ಅದೇ ರೀತಿ ವೆಂಕಟರಮಣಮ್ಮ ಅಂತ ಪಾಪ ಇವ್ರದ್ದು 4 ಎಕರೆ ಇವ್ರ ಜಮೀನನ್ನು ಅದೇ ಸರ್ವೆ ನಂಬರ್ 116ರಲ್ಲಿ ಇರ್ತಕ್ಕಂಥ ಅದೇ ಸರ್ವೆ ನಂಬರು ಇವ್ರದ್ದು ಮಾರಿರ್ತಾರೆ.
ಇವೆರಡು ನಾವು FIR ಮಾಡಿಸಿದ್ವಿ. FIR ಮಾಡಿಸಿದ ಮೇಲೆ ಈ ಪೊಲೀಸ್ ಇಲಾಖೆಯವ್ರ ಮೇಲೆ ನನಗೆ ಬಹಳ ಬೇಜಾರಿದೆ. ಎಲ್ಲರ ಮೇಲೂ ಅಲ್ಲ, ಕೆಲವ್ರ ಮೇಲೆ. ಯಾಕೆಂದರೆ FIR ಮಾಡಿಸಿದ ಮೇಲೆ ಅವ್ರು ಅರೆಸ್ಟೇ ಮಾಡಲಿಲ್ಲ, ಬೇಲ್ ತೊಗೊಂಬಂದು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಸೇಲ್ ಡೀಡ್ಗಳು ಆಗೋಗಿದೆ, ನಕಲಿ ಆಗಿರೋದು. A1 CK ಅಂತಕ್ಕಂಥ ವ್ಯಕ್ತಿ ಸ್ಟೇಷನ್ಗೆ ಬರ್ತಾನೆ, 25ನೇ ತಾರೀಕು 26ನೇ ತಾರೀಕು ಸ್ಟೇಷನ್ಗೆ ಬಂದು ಹೋಗ್ತಾನೆ. ಇಲ್ಲಿ ತನಕ ಆತನೂ ಅರೆಸ್ಟ್ ಮಾಡಿಲ್ಲ. ಅದರ ಬೇಲ್ ರಿಜೆಕ್ಟ್ ಆಗಿದೆ. ಹೈಕೋರ್ಟಲ್ಲೇನೋ ಹಾಕ್ಕೊಂಡಿದ್ದಾರಂತೆ, ಅಲ್ಲಿ ಆಗಿದೆಯಾ ಆಗಿಲ್ವಾ ಏನು ಅಂತ ನಮಗೆ ಮಾಹಿತಿ ಇಲ್ಲ. ಆದರೆ ಇಲ್ಲಿ ತನಕ ಆತನೂ ಅರೆಸ್ಟ್ ಮಾಡಿಲ್ಲ. ನನ್ನ ಪ್ರಶ್ನೆ ಒಂದೇ ಇಂಥ ಬಡವ್ರಿಗೆ ಸಹಾಯ ಮಾಡದೇ ಇರ್ತಕ್ಕಂಥ ನಾವು ಲಾಯರ್ಗಳಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಪ್ರಯೋಜನ ಏನು? ಯಾವ ರೀತಿ ಇವರು ಇವಾಗ ಪಾಪ ಕ್ಯಾನ್ಸಲೇಷನ್ ಮಾಡ್ಕೋಬೇಕಂದ್ರೆ ಇವರು ಟ್ರಾನ್ಸ್ಫರ್ ಪ್ರಾಪರ್ಟಿ ಆ್ಯಕ್ಟ್ ಸೆಕ್ಷನ್ 54 ಏನು ಹೇಳುತ್ತೆ, ಒನ್ಸ್ ಟ್ರಾನ್ಸಾಕ್ಷನ್ ಆದಮೇಲೆ ಅದರಲ್ಲಿ ಕನ್ಸಿಡರೇಷನ್ ಅಮೌಂಟ್ ಏನಾದರೂ ರಿಕವರಿ ಇದ್ದರೆ ಮಾಡ್ಕೋಬೋದು ಅಂತ. ಸಿವಿಲ್ ಕೋರ್ಟ್ಗೆ ಹೋಗಬೇಕು, ಪ್ರೂವ್ ಮಾಡಬೇಕು, ಇದು ಆಧಾರ್ ಕಾರ್ಡ್ ಇವ್ರದ್ದು, ಅದು ನಕಲಿ ಮಾಡಿದ್ದಾರೆ, ಇದೆಲ್ಲ ಒಂದು 10 ವರ್ಷ ಆಗುತ್ತೆ. ಅಷ್ಟೊತ್ತಿಗೆ ಇವರು ಬದುಕಿರ್ತಾರೆ. ಇವ್ರ ವಯಸ್ಸೆಷ್ಟು? ಇವ್ರ ಜೀವನ ಪೂರ್ತಿ ಸಂಪಾದನೆ ಮಾಡಿರ್ತಕ್ಕಂಥ ಜಮೀನು ಇವ್ರ ಮಕ್ಕಳಿಗೆ ಏನು ಸಂದೇಶ ಪಾಪ ಕೊಡೋದು? ಇವ್ರು ಏನು ಯಾವ ರೀತಿ ಇವರು ಇದು ಮಾಡೋದು? ಕ್ರಯ ರದ್ದುಗೊಳಿಸಿದ ಆದೇಶ ಪತ್ರಗಳನ್ನು ಪಡೆದ ರೈತರು ಶಾಸಕ SN ಸುಬ್ಬಾರೆಡ್ಡಿ ಮತ್ತು ವಕೀಲ KC ಚಂದ್ರಶೇಖರ ರೆಡ್ಡಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಶ್ವನಾಥ ರೆಡ್ಡಿ, SV ಗಿರೀಶ್ ಚಂದ್ರಪ್ಪ, NAH ಮೌಲಾ, ಶ್ರೀನಿವಾಸ್ DR, ರವಿ, SV ಶಂಕರಪ್ಪ ಸೇರಿದಂತೆ ರೈತರು ಹಾಜರಿದ್ದರು. ನರೇಂದ್ರ K, ಸುಮನ್ TV, ಚೇಳೂರು.